ನಮಸ್ಕಾರ ಫ್ರೆಂಡ್ಸ್, ಲೈಫ್ ಚಾಯ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಒಮ್ಮೆ ಕಣ್ಣು ಮುಚ್ಚಿ ಕೇವಲ 5 ನಿಮಿಷ ನಡೆಯೋಕೆ ಟ್ರೈ ಮಾಡಿ. ಒಂದೆರಡು ಹೆಜ್ಜೆ ಇಡುವಷ್ಟರಲ್ಲಿ ಯಾವುದಕ್ಕಾದರೂ ಗುದ್ಕೊಳ್ತೀವಿ, ಅಮ್ಮ ಅಂತ ಕಿರ್ಚ್ಕೊಳ್ತೀವಿ. ಕಣ್ಣಿಲ್ಲದ ಪ್ರಪಂಚ ನರಕ ಅಂತ ಫೀಲ್ ಆಗುತ್ತೆ. ಆದರೆ ಹುಟ್ಟಿನಿಂದಲೇ 2 ಕಣ್ಣುಗಳಿಲ್ಲದ ಬಡತನದಲ್ಲಿ ಹುಟ್ಟಿದ ಒಬ್ಬ ಹುಡುಗ IITಯಿಂದ ರಿಜೆಕ್ಟ್ ಆಗಿ ಅಮೆರಿಕಾದ ಅತಿ ದೊಡ್ಡ ಯೂನಿವರ್ಸಿಟಿಯಲ್ಲಿ ಓದಿ ಇಂದು ನೂರಾರು ಕೋಟಿ ರೂಪಾಯಿಗಳ ಕಂಪನಿ ಕಟ್ಟಿದ್ದಾನೆ ಅಂದರೆ ನೀವು ನಂಬ್ತೀರಾ? ಹೌದು, ಇಡೀ ಪ್ರಪಂಚ ನೀನು ಕುರುಡ, ನಿನ್ನಿಂದೇನೂ ಆಗಲ್ಲ ಅಂತ ಅಂದಾಗ ನನ್ನಿಂದ ಮಾತ್ರವೇ ಸಾಧ್ಯ ಅಂತ ಗೆದ್ದು ತೋರಿಸಿದ ರಿಯಲ್ ಹೀರೋ ಶ್ರೀಕಾಂತ್ ಬೊಲ್ಲ. ಇದು ಪ್ರತಿಯೊಬ್ಬ ಯುವಕನು ಕೇಳಬೇಕಾದ ಕತೆ. ಕತೆ ಶುರುವಾಗೋದು 1991ರಲ್ಲಿ ಆಂಧ್ರ ಪ್ರದೇಶದ ಸೀತಾರಾಂಪುರ ಅನ್ನೋ ಒಂದು ಕುಗ್ರಾಮ. ಅಲ್ಲಿನ ಒಬ್ಬ ಬಡ ರೈತನ ಮನೆಯಲ್ಲಿ ಒಂದು ಗಂಡು ಮಗು ಹುಟ್ಟುತ್ತೆ. ಆದರೆ ಆ ಮಗುವಿಗೆ ಹುಟ್ಟಿನಿಂದಲೇ ಕಣ್ಣಿನ ದೃಷ್ಟಿ ಇರಲಿಲ್ಲ. ಇದು ಗೊತ್ತಾದ ತಕ್ಷಣ ಆ ಊರಿನ ಜನ, ನೆರೆಹೊರೆಯವರು ಬಂದು ಆ ಮಗುವಿನ ಅಪ್ಪ ಅಮ್ಮನಿಗೆ ಏನು ಹೇಳಿದ್ರು ಗೊತ್ತಾ? ನೋಡಿ, ಇವನಿಗೆ ಕಣ್ಣಿಲ್ಲ, ಜೀವನ ಪೂರ್ತಿ ನಿಮಗೆ ಹೊರೆಯಾಗ್ತಾನೆ, ಇವನನ್ನು ಕುತ್ತಿಗೆ ಇಸುಕಿ ಸಾಯಿಸ್ಬಿಡಿ ಅಥವಾ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಬಿಸಾಕಿ ಅಂದರು. ಎಷ್ಟು ಕ್ರೂರ ಅಲ್ವಾ ಈ ಸಮಾಜ. ಆದರೆ ಆ ಅಪ್ಪ ಅಮ್ಮ ಆ ಊರ ಜನರ ಮಾತು ಕೇಳಲಿಲ್ಲ. ಇವನು ನಮ್ಮ ಮಗ, ಹೇಗಾದರೂ ಮಾಡಿ ಸಾಕ್ತೀವಿ ಅಂತ ನಿರ್ಧಾರ ಮಾಡಿದರು. ಶ್ರೀಕಾಂತ್ ಬೆಳೆಯೋಕೆ ಶುರು ಮಾಡಿದ್ದ. ಸ್ಕೂಲ್ಗೆ ಹೋದರೆ ಯಾವ ಮಕ್ಕಳು ಇವನ ಜೊತೆ ಆಟ ಆಡ್ತಿರಲಿಲ್ಲ. ಲಾಸ್ಟ್ ಬೆಂಚ್ನಲ್ಲಿ ಕೂರಿಸ್ತಾ ಇದ್ದರು. ಕಣ್ಣಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇವನಿಗೆ ಎಲ್ಲರೂ ಅವಮಾನ ಮಾಡ್ತಿದ್ರು. ಶ್ರೀಕಾಂತ್ಗೆ ಓದಿನಲ್ಲಿ ಸಿಕ್ಕಾಪಟ್ಟೆ ಆಸಕ್ತಿ. 10ನೇ ಕ್ಲಾಸ್ನಲ್ಲಿ ಅವನು 90%ಗಿಂತ ಹೆಚ್ಚು ಮಾರ್ಕ್ಸ್ ತೆಗೆದು ಪಾಸಾದ. 10ನೇ ಕ್ಲಾಸ್ ಆದಮೇಲೆ ಅವನಿಗೆ ಸೈನ್ಸ್ ತಗೋಬೇಕು ಅಂತ ಆಸೆ ಇತ್ತು. ಆದರೆ ಸ್ಕೂಲ್ನವರು, ಗೌರ್ಮೆಂಟ್ನವರು ಅವನಿಗೆ ಸೈನ್ಸ್ ಕೊಡೋಕ್ಕೆ ಒಪ್ಪಲಿಲ್ಲ. ಅವರು ಹೇಳಿದ್ರು, ನೀನು ಕುರುಡ, ನಿನಗೆ ಲ್ಯಾಬ್ನಲ್ಲಿ ಪ್ರಾಕ್ಟಿಕಲ್ಸ್ ಮಾಡೋಕ್ಕೆ ಆಗಲ್ಲ. ಕಣ್ಣಿಲ್ಲದವರಿಗೆ ನಮಗೆ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ಸೈನ್ಸ್ ಓದೋಕ್ಕೆ ಪರ್ಮಿಷನ್ ಇಲ್ಲ, ಬೇಕಿದ್ರೆ ಆರ್ಟ್ಸ್ ತಗೋ ಅಂದರು. ಯಾವುದೇ ಹುಡುಗ ಆದರೂ ಏನು ಮಾಡ್ತಿದ್ದ ಹೇಳಿ? ಸರಿ ಬಿಡು ಅಂತ ಆರ್ಟ್ಸ್ ತಗೊಳ್ತಿದ್ದ. ಆದರೆ ಶ್ರೀಕಾಂತ್ ಸುಮ್ಮನೆ ಕೂರಲಿಲ್ಲ. ತನ್ನ ಹಕ್ಕಿಗಾಗಿ ಡೈರೆಕ್ಟಾಗಿ ಹೈಕೋರ್ಟ್ ಮೆಟ್ಟಿಲೇರಿದ. 6 ತಿಂಗಳ ಕಾಲ ಕೋರ್ಟ್ನಲ್ಲಿ ಆ ಬಡ ಹುಡುಗ ಸರ್ಕಾರಿ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿದ. ಕೊನೆಗೆ ಜಡ್ಜ್ಗಳು ಇವನ ವಾದ ಕೇಳಿ ಶಾಕ್ ಆಗಿ ಇವನಿಗೆ ಸೈನ್ಸ್ ಓದಲು ಪರ್ಮಿಷನ್ ಕೊಟ್ಟರು. ಕೇವಲ ಪರ್ಮಿಷನ್ ತಗೊಂಡಿದ್ದಲ್ಲ, ಆ 12ನೇ ಕ್ಲಾಸ್ ಪಬ್ಲಿಕ್ ಎಕ್ಸಾಮಲ್ಲಿ 98% ಸ್ಕೋರ್ ಮಾಡಿ ಇಡೀ ಸ್ಟೇಟ್ಗೆ ಟಾಪರ್ ಆದ. 12ನೇ ಕ್ಲಾಸ್ ಟಾಪರ್ ಆದ ಮೇಲೆ ಶ್ರೀಕಾಂತ್ಗೆ ಇಂಜಿನಿಯರಿಂಗ್ ಮಾಡಬೇಕು, IIT ಸೇರಬೇಕು ಅಂತ ದೊಡ್ಡ ಕನಸಿತ್ತು. ಅದಕ್ಕಾಗಿ ಕೋಚಿಂಗ್ ತಗೊಳ್ಳೋಕ್ಕೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಿಗೆ ಹೋದ. ಆದರೆ ಅಲ್ಲಿನ ಮ್ಯಾನೇಜ್ಮೆಂಟ್ನವರು ಇವನ ಸರ್ಟಿಫಿಕೇಟ್ ನೋಡಲಿಲ್ಲ, ಇವನ ಮಾರ್ಕ್ಸ್ ನೋಡಲಿಲ್ಲ, ಇವನ ಕಣ್ಣು ನೋಡಿ ಡೈರೆಕ್ಟಾಗಿ ರಿಜೆಕ್ಟ್ ಮಾಡಿದ್ರು. ಸ್ನೇಹಿತರೆ, ನಿನಗೆ ಕಣ್ಣು ಕಾಣಿಸಲ್ಲ, ನೀನು IIT ಎಕ್ಸಾಮ್ ಬರೆಯೋಕ್ಕಾಗಲ್ಲ, ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕಳಿಸಿದ್ರು. ಯೋಚನೆ ಮಾಡಿ, ಓದೋಕ್ಕೆ ಇಷ್ಟು ಟ್ಯಾಲೆಂಟ್ ಇದ್ದರೂ ಕಣ್ಣಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಡೀ ದೇಶ ಅವನನ್ನು ರಿಜೆಕ್ಟ್ ಮಾಡಿತ್ತು. ಆ ದಿನ ಶ್ರೀಕಾಂತ್ ತನ್ನ ಮನಸ್ಸಿನಲ್ಲಿ ಒಂದು ಮಾತು ಅಂದ್ಕೊಂಡ, ಇಂಡಿಯಾದ IITಗೆ ನನ್ನ ಅವಶ್ಯಕತೆ ಇಲ್ಲ ಅಂದರೆ ನನಗೂ IIT ಅವಶ್ಯಕತೆ ಇಲ್ಲ, ಇದಕ್ಕಿಂತ ದೊಡ್ಡ ಜಾಗಕ್ಕೆ ಹೋಗಿ ತೋರಿಸ್ತೀನಿ ಅಂತ ದೃಢ ಸಂಕಲ್ಪ ಮಾಡಿಕೊಂಡ. ಶ್ರೀಕಾಂತ್ ಅಮೆರಿಕದ ಟಾಪ್ ಯೂನಿವರ್ಸಿಟಿಗಳಿಗೆ ಅಪ್ಲೈ ಮಾಡಿದ. ನಮ್ಮ ದೇಶದ IIT ಇವನನ್ನು ವೇಸ್ಟ್ ಅಂತ ಬಿಸಾಕಿದ್ದ ಹುಡುಗನನ್ನು ಅಮೆರಿಕದ ಪ್ರಪಂಚದ ನಂಬರ್ 1 ಯೂನಿವರ್ಸಿಟಿ ಆಗಿರುವ MIT 2 ಕೈ ಬೀಸಿ ಸ್ವಾಗತ ಮಾಡಿತು. ಹೌದು ಫ್ರೆಂಡ್ಸ್, MITಯ ಇತಿಹಾಸದಲ್ಲೇ ಅಡ್ಮಿಷನ್ ಪಡೆದ ಮೊಟ್ಟ ಮೊದಲ ಕಣ್ಣು ಕಾಣದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಅನ್ನೋ ರೆಕಾರ್ಡ್ ಬರೆದ. ಅಲ್ಲಿ ಅದ್ಭುತವಾಗಿ ಓದಿ ಮುಗಿಸಿದ. ಅವನ ಟ್ಯಾಲೆಂಟ್ ನೋಡಿ ಅಮೆರಿಕದ ದೊಡ್ಡ ದೊಡ್ಡ IT ಕಂಪನಿಗಳು ಕೋಟಿ ಕೋಟಿ ರೂಪಾಯಿ ಸಂಬಳದ ಆಫರ್ ಕೊಟ್ಟರು. ಆದರೆ ಶ್ರೀಕಾಂತ್ಗೆ ಅಮೆರಿಕದಲ್ಲಿ ಸೆಟಲ್ ಆಗೋ ಆಸೆ ಇರಲಿಲ್ಲ. ಅವನಿಗೆ ತನ್ನಂತೆ ಕಷ್ಟಪಡುತ್ತಿರುವ, ಕಣ್ಣಿಲ್ಲದ, ಕಿವಿ ಕೇಳದ ವಿಕಲಚೇತನರಿಗೆ ಏನಾದರೂ ಮಾಡಬೇಕು ಅನ್ನೋ ಆಸೆ ಇತ್ತು. ಲಕ್ಷ ಲಕ್ಷ ಡಾಲರ್ ಸಂಬಳದ ಆಫರ್ ರಿಜೆಕ್ಟ್ ಮಾಡಿ 2012ರಲ್ಲಿ ವಾಪಸ್ ಇಂಡಿಯಾಗೆ ಬಂದ. ತನ್ನ ಹತ್ರ ಇದ್ದ ಸ್ವಲ್ಪ ದುಡ್ಡಿನಲ್ಲಿ ಹೈದರಾಬಾದ್ನಲ್ಲಿ ಬೋಲ್ಯಾಂಡ್ ಇಂಡಸ್ಟ್ರೀಸ್ ಅನ್ನೋ ಒಂದು ಕಂಪನಿ ಶುರು ಮಾಡಿದ. ಪರಿಸರಕ್ಕೆ ಹಾನಿಯಾಗದ ಎಕೋ ಫ್ರೆಂಡ್ಲಿ ಪ್ಲೇಟ್ ಕಪ್ಗಳನ್ನು ತಯಾರಿಸುವ ಕಂಪ್ನಿ ಅದು. ಆ ಕಂಪನಿಯ ವಿಶೇಷತೆ ಏನು ಅಂದರೆ, ಅಲ್ಲಿ ಕೆಲಸ ಮಾಡುವ ಕೆಲಸಗಾರರು ಸಾಮಾನ್ಯ ಜನರಲ್ಲ, ಕಣ್ಣು ಕಾಣದವರು, ಕಿವಿ ಕೇಳದವರು ಮತ್ತು ವಿಕಲಚೇತನರು. ಎಲ್ಲರೂ ರಿಜೆಕ್ಟ್ ಮಾಡಿದ ಜನರಿಗೆ ಅವನು ಉದ್ಯೋಗ ಕೊಟ್ಟ.
ಶ್ರೀಕಾಂತ್ನ ಈ ಅದ್ಭುತ ಕೆಲಸ, ಈ ಬಿಸ್ನೆಸ್ ಮಾಡೆಲ್ ನೋಡಿ ಸಾಕ್ಷಾತ್ ರತನ್ ಟಾಟಾ ಅವರೇ ಖುದ್ದಾಗಿ ಈತನ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದರು. ಇವತ್ತು ಆ ಬೋಲ್ಯಾಂಡ್ ಇಂಡಸ್ಟ್ರೀಸ್ ಟರ್ನ್ ಓವರ್ ನೂರಾರು ಕೋಟಿ ರೂಪಾಯಿಗಳು. ಫ್ರೆಂಡ್ಸ್, ಶ್ರೀಕಾಂತ್ ಬೊಲ್ಲ ಅವರ ಜೀವನ ನಮಗೆ ಏನನ್ನು ಕಲಿಸುತ್ತೆ? ಅವರು ಒಂದು ಮಾತು ಹೇಳ್ತಾರೆ, ದೃಷ್ಟಿ ಕಣ್ಣಲ್ಲಿರಬಾರ್ದು, ವಿಷನ್ ಮೈಂಡ್ನಲ್ಲಿರಬೇಕು ಅಂತ. ಇವತ್ತು ನಮಗೆಲ್ಲ 2 ಕಣ್ಣು, ಕೈಕಾಲು ಎಲ್ಲ ಚೆನ್ನಾಗಿದೆ. ಆದರೂ ಸಣ್ಣ ಕಷ್ಟ ಬಂದರೆ, ಯಾರಾದರೂ ಒಂದು ಮಾತಂದರೆ ನನ್ನ ಲೈಫ್ ಮುಗೀತು ಅಂತ ಡಿಪ್ರೆಷನ್ಗೆ ಹೋಗ್ತೀವಿ, ಸೂಸೈಡ್ ಮಾಡ್ಕೊಳ್ತೀವಿ. ಆದರೆ ಕಣ್ಣಿಲ್ಲದ ಬಡತನದಲ್ಲಿ ಹುಟ್ಟಿದ, ಇಡೀ ಸಿಸ್ಟಮ್ನಿಂದಲೇ ರಿಜೆಕ್ಟ್ ಆದ ಒಬ್ಬ ಹುಡುಗ ಇವತ್ತು ನೂರಾರು ಕೋಟಿ ರೂಪಾಯಿ ಸಾಮ್ರಾಜ್ಯ ಕಟ್ಟಿ ಸಾವಿರಾರು ಜನಗೆ ಅನ್ನ ಹಾಕ್ತಿದ್ದಾನೆ ಅಂದರೆ ನಮ್ಮಿಂದ ಯಾಕಾಗಲ್ಲ? ನೆನಪಿಡಿ, ಜಗತ್ತು ನಿಮ್ಮನ್ನು ವೇಸ್ಟ್ ಅಂತ ರಿಜೆಕ್ಟ್ ಮಾಡಿದಾಗಲೆಲ್ಲ ನೀವು ಅದಕ್ಕಿಂತ ದೊಡ್ಡದನ್ನು ಸಾಧಿಸಲು ಹುಟ್ಟಿದ್ದೀರಾ ಅಂತ ಅರ್ಥ. ಈ ಪ್ರೇರಣಾದಾಯಕ ಕತೆ ನಿಮ್ಮ ಮನಸ್ಸಿಗೆ ನಾಟಿದ್ದರೆ, ನಿಮ್ಮೊಳಗೆ ಏನಾದರೂ ಸಾಧಿಸಬೇಕು ಅನ್ನೋ ಕಿಚ್ಚು ಹತ್ತಿದ್ದರೆ, ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಿಮ್ಮ ಜೀವನದ ದೊಡ್ಡ ಗುರಿ ಏನು ಅಂತ ಕಾಮೆಂಟ್ ಮಾಡಿ. ಲೈಫ್ ಚಾಯ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.